ಸಮಂತ್ ಅವ್ರು ಬಂದಿದಾರಾ? ಸಮಂತ್ ಸುಧಾಕರ್ ಬಂದಿದ್ದೀನಿ. ಶುರು ಮಾಡ್ಬೋದು ಸಮಂತ್. ಇವರು ನೀವು ಶುರು ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಸಮಂತ್. ನಾನಿವತ್ತು ದೇವರ ನರಸಿಂಹ ಕಥೆಯ ಬಗ್ಗೆ ಹೇಳ್ತೀನಿ. ಈ ಕಥೆ ತುಂಬಾ ದಿವಸ ಮುಂಚೆ ಆರಂಭಿಸಿತು. ವಿಷ್ಣುವಿನ ವೈಕುಂಠದಲ್ಲಿ ಆರಂಭಿಸಿತು. ಜಯ ವಿಜಯ ಎರಡು ದ್ವಾರಪಾಲಕರು ವೈಕುಂಠನೇ ಕಾಪಾಡ್ತಿದ್ರು. ಅವಾಗೆ ಮುನಿಗಳು ಬಂದು ವಿಷ್ಣುವನ್ನೇ ನೋಡ್ಬೇಕು ಅಂತ ಹೇಳಿದ್ರು. ವಿಷ್ಣುವನ್ನೇ ನೋಡ್ಬೇಕು ಅಂತ ಹೇಳಿದವಾಗೆ ಜಯ ಮತ್ತು ವಿಜಯ ಅವರನ್ನ ಬಿಡಲ್ಲ. ಯಾಕೆ ಅಂದ್ರೆ ವಿಷ್ಣು ಹೇಳಿದ್ರು ಆ ಸಮಯದಲ್ಲಿ ಯಾವನನ್ನು ಬಿಡಬಾರ್ದು ಅಂತ ಹೇಳಿದ್ರು. ಅದರಿಂದ ಋಷಿ ಮುನಿಗಳಿಗೆ ಭಯಂಕರ ಕೋಪ ಬಂತು. ಅವರು ಶಾಪ ಬಿಟ್ರು. ಏನ್ ಶಾಪ ಅಂದ್ರೆ ಅವರು ಭೂಲೋಕದಲ್ಲಿ ಮನುಷ್ಯರು ತಾರೆ ಬಾಳ್ಬೇಕು ಅಂತ ಶಾಪ ಬಿಟ್ರು. ಇದು ಕೇಳಿದ ವಿಷ್ಣು ಅಲ್ಲಿ ಬಂದು ಈ ಶಾಪಗೆ ಎರಡು ವಿಧ ಮಾಡಿಕೊಟ್ಟ. ಮೊದಲೇ 7 ಜನ್ಮ ವಿಷ್ಣು ಭಕ್ತನಾಗಿರ್ಬೇಕು, ಅಥವಾ 3 ಜನ್ಮ ವಿಷ್ಣುವನ್ನ ಎದುರಿಯಾಗಿರ್ಬೇಕು ಅಂತ ಹೇಳಿದ್ರು. ಜಯ ಮತ್ತು ವಿಜಯ 3 ಜನ್ಮ ವಿಷ್ಣುವಿಗೆ ಎದುರಾಗಿರ್ಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಅದು ಅಲ್ಲಿಗೆ ಅವರಿಗೆ ಬರೋಕೆ ಬೇಗ ಸ್ವಲ್ಪ ಸಮಯ ಕಡಿಮೆ ಇದೆ. ಹಾಗೆ ಅವರ ಮೊದಲೇ ಜನ್ಮ ಮತ್ತು ಒಂದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಒಂದು ದೇವಗುರು ರಾಕ್ಷಸ ಗುರು ಒಂದೇ ಅವರು ರಾಕ್ಷಸ ಗುರು ಹೇಳಿಸಿಕೊಟ್ರು. ಅದರಿಂದ ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ತುಂಬಾ ಬಲಶಾಲಿಯಾದರು. ಅವರಿಗೆ ಎಲ್ಲ ರಾಕ್ಷಸಗಳಿಗೆ ಅವರಿಗೆ ವಿಷ್ಣುವನ್ನ ಸಾರಿಲ್ಲ. ಒಂದು ದಿನ ಹಿರಣ್ಯಾಕ್ಷ ಮತ್ತು ಹಿರಣ್ಯಾಕ್ಷ ಮಾತಾಡ್ಕೊಂಡಿದ್ರು. ಹಿರಣ್ಯಾಕ್ಷ ಹೇಳಿದ ನಾನು ಭೂದೇವಿನ ಎತ್ಕೊಂಡು ಗರ್ಭೋದಕ ಸಮುದ್ರಗೆ ಹೋಗಿ ನಾನು ಅವನ್ನ ಅಲ್ಲಿ ಇಟ್ಕೊಡ್ತಾನೆ. ಅವಾಗೆ ಆ ವಿಷ್ಣು ಬರುವ ನನ್ನನ್ನೇ ಸಾಯಿಸ್ಬಿಡತ್ತೀನಿ ಹೇಳ್ದ. ಹಿರಣ್ಯ ಕಶಿಪು ಸರಿ ಅಂತ ಹೇಳಿದ. ಆವಾಗ್ಲೇ ಹಿರಣ್ಯಾಕ್ಷ ಭೂದೇವಿ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಬಂದು ಭೂದೇವಿನ ಎತ್ಕೊಂಡು ಗರ್ಭೋದಕ ಸಮುದ್ರಕ್ಕೆ ಹೋಗಿದ. ಗರ್ಭೋದಕ ಸಮುದ್ರಕ್ಕೆ ಹೋಗಿ ಅವನು ಭೂದೇವಿಯನ್ನೇ ಇಕ್ಕಿದ. ಇದ್ ನೋಡ್ಕೊಂಡು ದೇವರುಗಳು ಬ್ರಹ್ಮನಿಗೆ ಹೋದ್ರು. ಬ್ರಹ್ಮನು ಸ್ವಲ್ಪ ಇದು ಹೇಳಿದ್ರು. ಬ್ರಹ್ಮನು ಯೋಚಿಸ್ಕೊಂಡ ನಾನು ಏನ್ ಮಾಡ್ಬೋದು ಅಂತೆ. ಅವಾಗೆ ಬ್ರಹ್ಮನು ಬ್ರಹ್ಮನ್ ಮೂಕ್ಳಿಂದೆ ಒಂದು ವರಾಹ ಬಂತು. ಆ ವರಾಹ ರೂಪವೇ ವಿಷ್ಣುವಳ ವರಾಹ ರೂಪ. ವರಾಹ ರೂಪ ಬಂದು ಗರ್ಭೋದಕ ಸಮುದ್ರಗೆ ಹೋಗಿ ಅವರು ಭೂದೇವಿ ಎತ್ಕೊಂಡು ಮೇಲೆ ಬಂದ್ರು. ಆವಾಗ್ಲೇ ಹಿರಣ್ಯಾಕ್ಷ ನೋಡ್ಬಿಟ್ಟ. ಅವಾಗ ವರಾಹ ರೂಪರು ಮತ್ತು ಹಿರಣ್ಯಾಕ್ಷ 1000 ವರ್ಷಕ್ಕೆ ಜಗಳ ಆಡಿ ಕಡಿಮೆಯಲ್ಲಿ ವರಾಹ ರೂಪರು ಹಿರಣ್ಯಾಕ್ಷನ ಕೊಂದ್ಬಿಟ್ರು. ಇದರಿಂದ ಹಿರಣ್ಯಕಶಿಪಿಗೆ ಭಯಂಕರ ಕೋಪ ಬಂತು. ಇವನು ರಾಕ್ಷಸ ಗುರು ಅಂತ ಕೇಳಿದ. ನಾನು ಏನ್ ಮಾಡಬಹುದು, ಇವನ್ನ ವಿಷ್ಣುನೇ ಹ್ಯಾಂಗೆ ಸಾಯಿಸ್ಬೋದು ಅಂತ ಕೇಳಿದ. ಅವಾಗ ನೀನ್ ಎಷ್ಟೋ ಶಕ್ತಿಯಾಗಿದ್ದಾನು ವಿಷ್ಣುವಿನ ಶಕ್ತಿಯಾಗಿರ್ತಾನ. ಅದರಿಂದ ನೀನ್ ಬ್ರಹ್ಮನಿಗೆ ಒಂದು ವರ ಕೇಳು, ಆ ವರ ಇಟ್ಕೊಂಡು ನೀ ವಿಷ್ಣುವನ್ನ ಸಾಯಿಸ್ಬೋದು ಅಂತ ಹೇಳಿದ್ರು. ಇದು ಅಂದ್ಕೊಂಡು ಹಿರಣ್ಯಕಶಿಪು ಒಂದು ಮಳೆಗೆ ಹೋಗಿದ. ಮಳೆಗೆ ಹೋಗಿ ಪ್ರಾರ್ಥನೆ ಮಾಡಿದ ಬ್ರಹ್ಮಗೆ. ತುಂಬಾ ದಿನ ಪ್ರಾರ್ಥನೆ ಮಾಡಿದ. ಈ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ದೇವರುಗಳು ಹಿರಣ್ಯಕಶಿಪುರ ರಾಜ್ಯ ಅಂತಾನೆ ಬಂದು ಅವನ ಮದುವೆ ಎತ್ಕೊಂಡು ಪ್ರಹ್ಲಾದ ಚಿಕ್ಕ ಹುಡುಗ ಆಗಿರೋವಾಗೆ ಅವ್ರ ಅಮ್ಮನ್ ಇದಾವಾಗೆ ಎತ್ಕೊಂಡ್ರು. ಅವ್ರ ಪ್ರಹ್ಲಾದ ಅಮ್ಮನ್ನ ಅವರು ಒಂದು ಗುರುಕುಲಕ್ಕೆ ಹಾಕ್ಬಿಟ್ರು ದೇವರುಗಳು. ಅವಾಗ್ಲೇ ಅಲ್ಲಿ ದಂಡಿ ಮುನಿಗಳು ವಿಷ್ಣು ಪಗರ ದಂಡಿ ಕಥೆ ಹೇಳಿದ್ರು. ಅವಾಗೆ ಚಿಕ್ಕ ಹುಡುಗ ಆಗಿದ್ರ ಪ್ರಹ್ಲಾದ ಅವ್ರ ಅಮ್ಮನ ಹೊಟ್ಟೆಯೊಳಗೆ ಇಟ್ಕೊಂಡು ಕೇಳಿದಾಗ ಅವನಿಗೆ ವಿಷ್ಣು ಭಕ್ತಿ ಬಂತು. ಸ್ವಲ್ಪ ದಿವಸ ಕಳೆದು ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ಬಂದ್ರು. ಒಂದು ವರ ಕೇಳಿದ. ಏನ್ ವರ ಅಂದ್ರೆ ಸೂರ್ಯ ದೇವರು ಇರೋವಾಗೂ ಅವನಿಗೆ ಸಾಯೋಲ್ಲ, ಇಲ್ಲದವಾಗೂ ಸಾಯೋಲ್ಲ.
ಮನೆ ಒಳಗೂ ಸಾಯಲ್ಲ, ಹೊರಗೂ ಸಾಯಲ್ಲ. ಯಾವ ಶಸ್ತ್ರವೆಂದು ಸಾಗಲ್ಲ, ಯಾವ ಮನುಷ್ಯನೆಂದು ಸಾರಲ್ಲ, ಯಾವ ಮಿರುಗ ಇಟ್ಕೊಂಡು ಸಾಗಲ್ಲ, ಯಾವ ದೇವರು ಇಟ್ಕೊಂಡು ಸಾಗಲ್ಲ. ಈ ವರ ಅಂದ್ಕೊಂಡು ಅವನ್ ತುಂಬಾ ಮಾಡಿದ. ಅವಾಗೆ ಅವನು ವಿಷ್ಣು ಭಕ್ತರನ್ನು ಕೊಂದಾಕ್ತ. ಮತ್ತೆ ಅವನ ಪ್ರಹ್ಲಾದನು ಮತ್ತೆ ಅವನ ಅಮ್ಮನನ್ನು ರಾಜ್ಯಕ್ಕೆ ಕರ್ಕೊಂಡ್ ಬಂದ. ಅವಾಗೆ ಅವನಿಗೆ ಇನ್ನೂ ಕೋಪ ಬಂತು, ಯಾಕಂದ್ರೆ ದೇವರುಗಳು ಅವನ ರಾಜ್ಯನ್ನ ಎತ್ಕೊಂಡ್ ಬಿಟ್ರು ಅಂತೆ. ಆ ರಾಜ್ಯಗಳನ್ನ ಸೆರೆ ಹಿಡಿದ್ಬಿಟ್ಟ. ಆಮೇಲೆ ದೇವರುಗಳು ತುಂಬಾ ಕಷ್ಟಪಟ್ಟು ಎಲ್ಲಾ ವಿಷ್ಣು ಭಕ್ತರನ್ನು ಮಾಡಿದ. ಪ್ರಹ್ಲಾದನಿಗೆ ಸ್ವಲ್ಪ ದಿವಸ ಕಳೆದು ಪ್ರಹ್ಲಾದನಿಗೆ 5 ವಯಸ್ಸಾಗಿತ್ತು. ಆವಾಗ ದಂಡಿ ವಿಷ್ಣು ಭಕ್ತ ಆಗಿದ್ದ. ಒಂದು ದಿನ ಅವ್ರ ಅಪ್ಪ ಕೇಳಿದ್ರು, ನಿನ್ಗೆ ದೇವರು ಯಾರು ಅಂತ ಕೇಳಿದ್ರು. ಅವಾಗ ಅವನಿಗೆ ಪ್ರಹ್ಲಾದ ಹೇಳಿದ ನನ್ ದೇವರು ವಿಷ್ಣು ಅಂತ ಹೇಳಿದ. ಹಿರಣ್ಯಕಶಿಪಿಗೆ ತುಂಬಾ ಕೋಪ ಆಗಿತ್ತು. ಅವಾಗ ಯಾಕೆ ಹೇಳಿದ, ನಿನ್ ದೇವರು ದೇವರು ವಿಷ್ಣು ಅಲ್ಲ, ನಿನ್ ತಂದೆ ಹಿರಣ್ಯಕಶಿಪು ಅಂತ ಹೇಳಿದ. ಅವಾಗ ಕೇಳ್ಕೊಂಡು ಹಿರಣ್ಯಕಶಿಪು ಅವರ ಪ್ರಹ್ಲಾದ ಗುರುಕರಿಗೆ ಹೇಳಿದ, ನೀನು ಇವನಿಗೆ ನಾನ್ ಹೇಳೋ ಮಾರೆ ಅವನಿಗೆ ಎತ್ಕೊಳ್ರಿ ಹಂಗಂತ ಹೇಳಿದ. ಅವಾಗೆ ಪ್ರಹ್ಲಾದ ಗುರುಕುಲಕ್ಕೆ ಹೋಗಿ ಅದನ್ನ ಹೇಳ್ಕೊಂಡ. ಅವಾಗ ಇದ್ರನು ಅವನ ವಿಷ್ಣು ಭಕ್ತನಾಗಿ ಇದ್ದ. ಇನ್ನೊಂದು ದಿನ ಕಳೆದು ಅವನ್ ಹೇಳಿದ, ವಿಷ್ಣು ಭಕ್ತನಾಗಿರುವಾಗೆ ಅವ್ರ ಅಪ್ಪ ತಿಳಿಸಿ ಕೇಳಿದ್ರು, ನೀನ್ ವಿಷ್ಣು ಭಕ್ತನ ಇಲ್ಲ ನನ್ ಭಕ್ತನ ಅಂತ. ಅವ ವಿಷ್ಣು ಭಕ್ತನ ಅಂತ ಹೇಳಿದ. ಅವ್ರಿಗೆ ತುಂಬಾ ಕೋಪ ಬಂತು. ಅವರು ಪ್ರಹ್ಲಾದನೆ ದಂಡಿಸಿ ಸಾಯಿಸೋಕೆ ಮಾಡಿರು. ಆದರೆ ಅವನು ಯಾವಾಗ್ಲೂ ಸಾಯಿಸೋವಾಗೆ ನಮೋ ಭಗವತಿ ವಾಸುದೇವ ಅಂತ ಹೇಳ್ಕೊಂಡಿದ್ದ. ಅದರಿಂದ ವಿಷ್ಣು ದೇವರು ಬೇರೆ ಬೇರೆ ರೂಪದಲ್ಲಿ ಅವನಿಗೆ ಸೇರಿದ್ರು. ಒಂದು ದಿನ ಹಿರಣ್ಯಕಶಿಪು ಅವನ ಮಗ ಪ್ರಹ್ಲಾದನ ಕೇಳಿದ, ನಿನ್ ದೇವರು ವಿಷ್ಣು ಎಲ್ಲಾ ಜಾಗಗಳು ಇರ್ತಾನಲ್ಲ ಹಂಗಂತ ಕೇಳಿದ. ಹೌದು ಅಂತ ಅವ ಹೇಳಿದ. ಸ್ತಂಭ ಇರುತ್ತಾನ ಹಂಗಂತ ಕೇಳಿದ. ಅವ ಹೌದು ಅಂತ ಹೇಳ್ದ. ಅವಾಗೆ ಹಿರಣ್ಯಕಶಿಪಿಗೆ ಕೋಪ ಬಂದು ಹೋಗಿ ಆ ಸ್ತಂಭನ ಹೊಡಿಯಕ್ ಆರಂಭಿಸಿದ. ಸ್ವಲ್ಪ ಸಮಯ ಕಳೆದು ಒಂದು ಸಿಂಹ ಮತ್ತು ಒಂದು ಮನುಷ್ಯ ರೂಪ ಬಂತು. ಅದೇ ವಿಷ್ಣು ಅದ ರೂಪ ನರಸಿಂಹ. ಅರದ ಸಿಂಹ ಮತ್ತು ಅರದ ಮನುಷ್ಯ. ಆವಾಗೆ ಸೂರ್ಯ ಇದ್ರು, ಆದರೆ ಸೂರ್ಯ ಹೋಗಿಲ್ಲ. ಅದು ಸಾಯಂಕಾಲ ಸಮಯ. ಅವಾಗೆ ಅವನ ಮನೆಯ ನಡುವೆಯಲ್ಲಿ ಇಟ್ಕೊಂಡ. ಅವನ ಮನೆ ಹೊರಗೂ ಅಲ್ಲ, ಮನೆ ಒಳಗೂ ಅಲ್ಲ. ಅವನ ನಖ ಇಟ್ಕೊಂಡು ಹಿರಣ್ಯಕಶಿಪುವಿನ ಮೇಯನ್ನು ಎತ್ತಿ ಸಾಯಿಸ್ಬಿಟ್ಟ. ಅದರಿಂದ ಹಿರಣ್ಯಕಶಿಪುವ ಎಲ್ಲಾ ವರಗಳು ಹೋಗಿಬಿತ್ತು. ಇದರಿಂದ ಹಿರಣ್ಯಕಶಿಪು ಸತ್ತ. ಅವಾಗೆ ಇದ್ರನು ದೇವ್ರ ನರಸಿಂಹಗೆ ಇನ್ನೂ ಕೋಪ ಬಂತು, ಇನ್ನೂ ಮಾಡ್ತಾ ಇತ್ತು. ಅವಾಗೆ ಬ್ರಹ್ಮದೇವರು ಮತ್ತು ಅವಾಗ ಬಂದರು. ಬ್ರಹ್ಮದೇವರು ಮತ್ತು ದೇವಾಸ್ ಬಂದು ಬ್ರಹ್ಮದೇವರಿಗೆ ಹೇಳಿದ್ರು, ನಾವ್ ಹಂಗೆ ಉಗ್ರ ನರಸಿಂಹರನ್ನೇ ನಿಲ್ಸ್ಬೋದು ಅಂತೆ. ಅವಾಗೆ ಹೇಳ್ತಾರೆ, ನಮ್ ಕೇಳಿ ಯಾವಾಗೂ ಆಗಲ್ಲ, ಇವನ್ ಭಕ್ತ ಪ್ರಹ್ಲಾದ ಹಂಗಂತ ಕೇಳಿದ್ರು. ಈ ಭಕ್ತ ಪ್ರಹ್ಲಾದ ನರಸಿಂಹಗೆ ಹೋಗಿ ಕೇಳಿದ, ದೇವ್ರೆ ನಮ್ ತಂದೆ ಕೊಂದ್ಬಿಟ್ರಿ, ನನ್ನ ಕಾಪಾಡಿಸಿ ನಂಗೆ ಮತ್ತು ಅವನಿಗೆ ಸಂತೋಷವಾಗಿದ್ದ. ಅವಾಗೆ ದೇವರು ಅದನ್ನ ಕೇಳಿ ಉಗ್ರ ನರಸಿಂಹರು ಶಾಂತಿ ಆದ್ರು. ಅವಾಗೆ ನರಸಿಂಹರು ಕೂತ್ಕೊಂಡ್ರು. ಅವಾಗೆ ನೆಮ್ಮದಿ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ನರಸಿಂಹದೇವ್ರ ಕಥೆಯನ್ನ. ಇಷ್ಟು 5 ನಿಮಿಷದಲ್ಲಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ತುಂಬಾ ಧನ್ಯವಾದಗಳು ನಿಮ್ಗೆ. ಧನ್ಯವಾದ. ತುಂಬಾ ಚೆನ್ನಾಗಿತ್ತು ಕಥೆಗಳು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರಾ ಅಂದ್ರೆ ತುಂಬಾ ಸಂತೋಷವಾಗಿದೆ ಕೇಳಕ್ಕೆ. ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಗೆ. ನಿಮ್ಗೆ ಹೇಳಿಕೊಟ್ಟ ಗುರು ಮಹಾಲಕ್ಷ್ಮಿ ಅವ್ರಿಗೂ
ನಿಮ್ 3 ಜನಕ್ಕೂ ಹೇಳ್ಕೊಟ್ಟ ಮಹಾಲಕ್ಷ್ಮಿ ಅವ್ರಿಗೂ ನಾವು ಇಷ್ಟು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ಹೀಗೆ ಮಹಾಲಕ್ಷ್ಮಿ ನೀವು ನೆಕ್ಸ್ಟ್ ಟೈಮ್ ನಿಮ್ ಸ್ಟೂಡೆಂಟ್ಸ್ ನ ಹೀಗೆ ಟ್ರೈನ್ ಮಾಡಿ ಇನ್ನು ಚೆನ್ನಾಗಿ ಇನ್ನು ಜಾಸ್ತಿ ಇದು ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು. ತುಂಬಾ ಧನ್ಯವಾದಗಳು ಸಾಧನಾ ಮೇಡಮ್. ನನ್ ಸಾರ್ಬಾಗನು ನನ್ ಮಕ್ಕಳ ಸಾರ್ಬಾಗ ನನ್ ಮಕ್ಕಳ ಅವ್ರ ಅಪ್ಪ ಅಮ್ಮಂದ್ರ ಸಾರ್ಬಾಗು ತುಂಬಾ ತುಂಬಾ ಧನ್ಯವಾದಗಳು ಗೋಪಾಲಾಚಾರ್ಯ ವಿದ್ಯಾಪೀಠಕ್ಕೆ. ತುಂಬಾ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ನಿಮ್ಗೆ.